नुकत्याच झालेल्या मुसळधार पावसाने शेतवाडीत भाजीपाल्यासह इतर पिकांचे मोठ्या प्रमाणात नुकसान झाले आहे। यापुढे असे होऊ नये यासाठी महानगरपालिकेने तातडीने अतिक्रमण झालेले हटवून हा नाला सफाई करावा अशी मागणी यावेळी करण्यात आली। यावेळी वॉर्ड क्रमांक 58चे नगरसेविका यांचे पती दीपक सातगोंडा पाटील यांनी या कामाची पूर्तता करण्याचे आश्वासन दिले। नमस्कार, ನಾನು ದೀಪಕ್ ಸಾತಗೋಡ ಪ್ರಿಯಾ ಸಾತಗೋಡ ನಗರಸೇವಕರು ನಾನು ಮಿಸ್ಟರ್ ಅವರು ಊರಾಗಿಲ್ಲ ಅಂತ ಇಲ್ಲಿ ಅಟೆಂಡ್ ಆಗಿದ್ದೇನೆ। ಇವತ್ತು ಯಾವಾಗ ಶನಿವಾರ ಇಲ್ಲಿ ಮಳೆ ಆಯಿತು, ಮಳೆ ಆದ ನಂತರ ಎಲ್ಲ ಇವರು ಹೊಲ ಎಲ್ಲ ತುಂಬಿ ಹಾಳು ಹೊಡೆದು ಎಲ್ಲ ನುಕ್ಸಾನ ಆಗಿದ್ದು, ಫ್ಲವರ ಕೊತ್ತಂಬರಿ ಎಲ್ಲ ನಾನು ಯಾವ ವಿಷಯತಿದ್ದವನ್ನ ಬಂದು ಇಲ್ಲಿ ಅಟೆಂಡ್ ಆಗಿದ್ದೀವಿ। JCB ತಂದು ಶನಿವಾರ ಮಾಡಲಿಕ್ಕೆ ಕೆಲಸ ಆಗಲಿಲ್ಲ। ಸೊ ಇವತ್ತು ನಿನ್ನೆ ಕೆಲಸ ನಾವು ರಾಬಸಾತೀವಿ। ತಾತ್ಪೂರ್ತಿ ನಾವೀಗ ಹಡ್ಡೆ ನೀರು ಹೋಗೋ ವ್ಯವಸ್ಥೆ ಮಾಡತ್ತೀವಿ। ಅವರು ಸರ್ವೆ ಗೌರ್ಮೆಂಟ್ ಸರ್ವೆ ಮಾಡಿ ಮಾಡಿದ ನಂತರ ನಾಲಾ ಸರಿಯಾಗಿ ಕಟ್ಟುವಂಥ ವ್ಯವಸ್ಥೆ ನಮ್ಮ MLA ಸಾಹೇಬ್ರಿಗೆ ಹೇಳಿದ್ದೈತಿ। MLA ಸಾಹೇಬ್ರಿಗೆ ನಿದರ್ಶನ ತಂದಿದ್ದೀವಿ, ನಾವು ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ। ಅದೇನೇ ಮಾಡುವಂತ ಅಂದಾದರು। ಹೀಗಾಗಿ ಇದನ್ನು ನಾವೀಗ ಸತ್ಪೂರ್ತಿ ಏನು ಹಳೆ ನಾಲ ಇತ್ತು ಅದನ್ನು ಹಡ್ಡಿ ಇನ್ನು ಸರಿಪಡಿಸೋ ಕೆಲಸ ಮಾಡ್ತೀವಿ। ಇನ್ನು ಈ ಮಳೆಗಾಲದಾಗ ಅಟ್ಲೀಸ್ಟ್ ನೀರು ಇದಕ್ಕೆ ಹೋಗಬಾರ್ದ ವ್ಯವಸ್ಥೆ ಮಾಡ್ತೇವೆ ನಾವು। ಮತ್ತು ಬರೋ ಬಿಸಿಗಾಲದಾಗ ಎಸ್ಟಿಮೇಟ್ ಮಾಡಿ ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ। ಫಂಡ್ ಹಾಕ್ಸ್ಕೊಂಡು ನಾವು ಇದನ್ನು ಸರಿಯಾಗಿ ದುರಸ್ತಿ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಇಷ್ಟೇ। अनगोळ मजगाव परिसरातील पिकांचे नुकसान होत असल्याने हा नाला कायमस्वरूपी बांधण्यात यावा अशी मागणी नागरिकातून होत आहे। नमस्कार, मी इकडचा शेतकरी आहे आणि दरवर्षीप्रमाणे यावर्षीसुद्धा नुकसानाने माझं JCBचं काम चालू आहे। पाणी शेतामध्ये घुसून फुटून सगळं नुकसान झालेलं आहे, फ्लावर गेलेलं आहे। हे पण आमच्या बाजूचे शेजारी गंगाई, महावीर गंगाई सगळ्यांचं नुकसान झालेलं आहे आणि हे प्रशासनाने लक्ष देऊन काय असेल अतिक्रमण वगैरे सगळं व्यवस्थित काढून सगळं आम्हाला नाल्याचा मार्ग मोकळा करून द्यावा अशी मी गव्हर्नमेंटला रिक्वेस्ट करतो। महादेव पवार, KMM मराठी, बेळगाव।